ಹಾಯ್ ಫ್ರೆಂಡ್ಸ್, ಇದು ಹಲಸಿನ ಮರ ಕಾಯಿ ಬಿಟ್ಟಿದೆ. ಇದರಿಂದ ಚಿಪ್ಸ್ ಮಾಡೋದು, ನ್ಯಾಚುರಲ್ ಆಗಿ ಚಿಪ್ಸ್ ಮಾಡೋದು ಹೇಗೆ ಅಂತ ನೋಡೋಣ. ನ್ಯಾಚುರಲಿ ಚಿಪ್ಸ್, ಇದು ಊರಲ್ಲಿ ಸಿಗುವಂಥದ್ದು ನ್ಯಾಚುರಲ್. ಇದಕ್ಕೆ ಯಾವುದೇ ರೀತಿಯ ನೀರು ಬಿಡಬೇಕಾಗಿಲ್ಲ, ಏನಿಲ್ಲ, ನ್ಯಾಚುರಲ್. ಅದು ತನಗೆ ಬೇಕಾದಷ್ಟು ನೀರುಗಳನ್ನ ಹಳ್ಳದಲ್ಲಿ ಮಳೆಗಾಲದಲ್ಲೂ ಕೂಡಿಟ್ಕೊಂಡಿರುತ್ತೆ. ನೋಡಿ ಫ್ರೆಂಡ್ಸ್, ಹಲಸಿನ ಮರ ಮತ್ತೊಂದು. ಇದು ತುಂಬ ಸ್ವೀಟ್ ಆಗಿರುತ್ತೆ ಹಣ್ಣು. ಮಳೆಗಾಲದಲ್ಲಿ ತಿನ್ನೋದಕ್ಕೆ ತುಂಬ ಸೂಪರಾಗಿರುತ್ತೆ. ಮರದಿಂದ ಕಿತ್ತು ತಂದಾಯಿತು. ಈ ಥರ ಕಟ್ ಮಾಡಿ ಇಟ್ಕೋಬೇಕು. ಮೈ ಫ್ರೆಂಡ್, ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಚೆನ್ನಾಗಿದೆ. ಇದರಲ್ಲಿ ಪಲ್ಯಗೆ ಒಂದಾಗುತ್ತೆ. ಕಟ್ ಮಾಡ್ಕೋಬೇಕು ನೀಟಾಗಿ, 2 ಭಾಗ ಮಾಡಿ ನಾನು ಕಟ್ ಮಾಡಿದ್ದೀನಿ. ಮೇಣ ಅದು. ಸುಬ್ಬು, ನಂದಿ ತಿನ್ರ ನಂದಿ. ಲಾರ್ಡ್ ಇನ್ನೊಬ್ಬ ಬಿಟ್ಟಿರೋಬಿಟ್ಟ. ಈ ಥರ ನೀಟಾಗಿ ತೆಕ್ಕೋಬೇಕು. ಹೋಮ್ ಮೇಡ್. ಇಷ್ಟು ಕಲರ್ ಬೇಕಾಗುತ್ತೆ. ಈಗ ಈ ಥರ ಕಟ್ ಮಾಡ್ಕೋಬೇಕಾಗುತ್ತೆ ಸಣ್ಣದಾಗಿ. ಹೀಗೆ ಈಗ ಕಟಿಂಗ್ ಒಂದು ಹಂತ ಆಯಿತು. ಮತ್ತೊಂದು ಹಂತ ರೆಡಿ ಇದೆ, ಕಟ್ ಮಾಡಬೇಕು. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ. ನೀರನ್ನು ಹಾಕಿರಿ. ಇಷ್ಟು ನೀರನ್ನು ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ. ಇದಕ್ಕೆ ಇದನ್ನು ಚೆಂದ ಮಾಡಿ ತೊಳಿಬೇಕು. ಎಲ್ಲಾದರೂ ಮರಳು ಗಿರಳು ಎಲ್ಲ ಇದ್ದರೆ ಹೋಗುತ್ತೆ. ಅಲ್ಲಿ ನೋಡಿ, ನಮ್ಮನೆ ಬೆಕ್ಕು ಮರಿ ಹಾಕಿದೆ. ಬೆಕ್ಕಿನ ಮರಿ 2 ಮರಿ ಹಾಕಿದೆ, ಬೆಕ್ಕು ಮರಿ ಹಾಕಿದೆ. ಬ್ರೇಕ್.
ಈಗ ಊಟದ ಸಮಯ. RCB ಊಟ ಮಂಡಿ ಚಟ್ಲಿ ಮರ ಸಮುದ್ರದ್ದು ಕೊಕ್ಕರ್ ಮೀನು ಸೂಪರ್ ಟೇಸ್ಟ್. ವಾವ್. ಇದು ಮಸಾಲೆ ಫ್ರೆಂಡ್ಸ್. ಪೆಪ್ಪರ್ ಪೌಡರು, ಸಕ್ಕರೆ, ಅರಿಶಿನ ಹುಡಿ, ಖಾರ ಹುಡಿ, ಜೀರಿಗೆ ಪುಡಿ ಎಲ್ಲ ಮಿಕ್ಸ್ ಇದೆ. ಸಕ್ಕರೆ ಹಾಕಿದ್ದೀನಿ, ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇದನ್ನು ಮಿಕ್ಸಿ ಹಾಕಿ ಮಾಡಬೇಕು. ಇದು ಒಲೆ ಸ್ಪೆಷಲ್. ಈಗ ರೆಡಿ ಆಯಿತು ಮಸಾಲೆ. ತೆಂಗಿನೆಣ್ಣೆ ಪ್ಯೂರು, ನಮ್ಮದೇ ತೆಂಗಿನ ಮರದ್ದು ಎಣ್ಣೆ, ಎಲ್ಲ ಮೆಟೀರಿಯಲ್ಸ್ ರೆಡಿ ಇದೆ. ಎಣ್ಣೆ ಕಾದಿದೆ. ಬೆಂಕಿ ಪ್ರೆಷರ್ ಜಾಸ್ತಿ ಆಗ್ಬಿಡ್ತು. ಇದು ಗ್ಯಾಸ್ ಥರ ಸ್ಲೋ ಮಾಡೋಕ್ಕಾಗಲ್ಲ. ಇವಾಗ ಮತ್ತೆ ಇಟ್ಟಿದ್ದೀನಿ, ಬೇಯ್ತಾ ಇದೆ. ಆಗೋಯ್ತು ಚಿಪ್ಸು, ನ್ಯಾಚುರಲ್ ಚಿಪ್ಸು, ಹಲಸಿನಕಾಯಿ ನ್ಯಾಚುರಲ್ ಚಿಪ್ಸು. ಹೇಗಿತ್ತು ಟೇಸ್ಟ್? ಇವರು ಮಿಸ್ಟರ್ ವರ್ಲ್ಡ್, ನಮ್ಮ ತಂದೆ. ಹೆಂಗಿದೆ? ಚೆನ್ನಾಗಿದೆಯಾ? ಓಕೆ ಫ್ರೆಂಡ್, ಟಾಟಾ ಬಾಯ್ ಬಾಯ್.